ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ನಾನು ಈ ಸರಣಿ ಅಂದರೆ ಸಾಮಾನ್ಯ ಜ್ಞಾನದ ಒಂದು 20 ಕ್ವೆಶನ್ಸ್, ಡೈಲಿ 20 ಕ್ವೆಶನ್ಸ್ಗಳ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನು ಇಂಪಾರ್ಟೆಂಟ್ ಇರ್ತಾವೆ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಿರ್ತೀನಿ. ನೆಕ್ಸ್ಟ್, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಸ್ಟ್ 4ನೇ ತಾರೀಕು ಏನು ಮಾಡಲಾಗಿದೆ, ಇವತ್ತು ಏನು ಮಾಡ್ತಾರಪ್ಪ ಅಂದರೆ ರಿಪೋರ್ಟನ್ನು ಗೋರ್ಮೆಂಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ 1 ತಿಂಗಳ ಒಳಗಾಗಿ ಈ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಗುತ್ತೆ. ಅದರ ಜೊತೆಗೆ ನೇಮಕಾತಿಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಹೌದಾ, ಭಾಳಷ್ಟು ನೇಮಕಾತಿಗಳದವು. ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರಲ್ಲ ಅದೇ ರೀತಿಯಲ್ಲಿ ನಾನು ಈ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀನಿ. ಅದರಲ್ಲೂ ಎಸ್ಪೆಷಲಿ ಎ.ಒ ಮತ್ತು ಎ.ಎ.ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟೈಮ್ ಟೇಬಲನ್ನು KPSC ಪ್ರಕಟಿಸಿದೆ. ಆ ಅಭ್ಯರ್ಥಿಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ಮೊದಲ ಪ್ರಶ್ನೆ, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಇದ್ದ ಮುಖ್ಯಮಂತ್ರಿ ಯಾರು? ನೋಡಿ, ನಮಗೆ ಮೊದಲು ಮೈಸೂರು ರಾಜ್ಯ ಇರುತ್ತೆ, ಅದನ್ನು ಕರ್ನಾಟಕ ಅಂತೇಳಿ ಯಾವಾಗ ನಾಮಕರಣ ಮಾಡಲಾಯ್ತಪ್ಪ ಅಂದರೆ 1973 ನವೆಂಬರ್ 1ರಂದು ನಾಮಕರಣ ಮಾಡಲಾಯಿತು. ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತೇಳಿ ನಾಮಕರಣ ಮಾಡಲಾಯಿತು. ಕರ್ನಾಟಕ ಎಂದು ನಾಮಕರಣ ಮಾಡಲಾಯ್ತಲ್ಲ, ಅವಾಗ ಯಾರು ಮುಖ್ಯಮಂತ್ರಿ ಆಗಿದ್ರಪ್ಪ ಅಂದರೆ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದರು. ಅದೇ ರೀತಿಯಾಗಿ ಎಸ್ ನಿಜಲಿಂಗಪ್ಪ ಅವರ ಬಗ್ಗೆ ನೋಡ್ತಾ ಬರೋದಾದರೆ 1956ರಲ್ಲಿ ಏನು ಮೈಸೂರು ರಾಜ್ಯ ನಿರ್ಮಾಣ ಆಗುತ್ತಲ್ಲ, ಏಕೀಕೃತ ಅಥವಾ ವಿಶಾಲ ಮೈಸೂರು ರಾಜ್ಯ, ಆ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆದಾಗ ಇದ್ದಂಥ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಅವರು. ಯಾರಿದ್ರು? ಎಸ್ ನಿಜಲಿಂಗಪ್ಪ. ನೆಕ್ಸ್ಟ್, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ. ಅಂದರೆ 1947 ಅಕ್ಟೋಬರ್ 27ರಂದು ಇವರೇನಾದರೂ ಕರ್ನಾಟಕದ ಅಥವಾ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ನೆಕ್ಸ್ಟ್ ಪ್ರಶ್ನೆ, ಮೂಲಭೂತ ಹಕ್ಕುಗಳಿಗೆ ಈ ಕೆಳಗಿನ ಯಾವುದರಿಂದ ರಕ್ಷಣೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನ್ಯಾಯಾಂಗ. ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದಿಂದ ರಕ್ಷಣೆಯನ್ನು ನೀಡಲಾಗಿದೆ. ಮೂಲಭೂತ ಕರ್ತವ್ಯಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಹೌದಾ? ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅದು ಕೂಡ ಬರ್ತಾವೆ, ಅವುಗಳಿಗೂ ಕೂಡ ಯಾವುದೇ ರೀತಿಯಾದಂಥ ನ್ಯಾಯಾಲಯದ ರಕ್ಷಣೆ ಇಲ್ಲ. ಕೇವಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ರಕ್ಷಣೆ ಇದೆ. ಅದರಲ್ಲೂ ಕೂಡ 32ನೇ ವಿಧಿಯ ಪ್ರಕಾರ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನೆಕ್ಸ್ಟ್ 26ನೇ ವಿಧಿಯ ಪ್ರಕಾರ ನೀವು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸ್ಬೋದು, ಏನಾದರೂ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ. ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡುಬರ್ತಾವಪ್ಪ ಅಂದರೆ 3ನೇ ಭಾಗದಲ್ಲಿ ಕಂಡುಬರ್ತವೆ. ಎಷ್ಟನೇ ಭಾಗದಲ್ಲಿ? 3ನೇ ಭಾಗ. ಇದು ಭಾಗ 3. ವಿಧಿ ನೋಡ್ತಾ ಬರೋದಾದರೆ 12ರಿಂದ 35. ಎಷ್ಟರಿಂದ ಎಷ್ಟನೇ ವಿಧಿ? 12ರಿಂದ 35 ವಿಧಿಯವರೆಗೆ ಈ ಮೂಲಭೂತ ಹಕ್ಕುಗಳು ಕಂಡುಬರ್ತವೆ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ, ಏನಪ್ಪ ಅಂದರೆ ಈ ಮೂಲಭೂತ ಹಕ್ಕುಗಳನ್ನು ನಾವು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆಯಪ್ಪ ಅಂದರೆ ಅಮೇರಿಕಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಯಾವುದನ್ನು? ಮೂಲಭೂತ ಹಕ್ಕುಗಳನ್ನು. ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಸಮಿತಿ ಇರುತ್ತೆ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಾಗಿದ್ದರು. ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಉಪಸಮಿತಿ ಇರುತ್ತೆ. ಆ ಉಪಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ JB ಕೃಪಲಾನಿ. ಯಾರಾಗಿದ್ರಪ್ಪ ಅಂದರೆ JB ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು. ಕೃಪಲಾನಿ. ನೆಕ್ಸ್ಟ್, ಭಾರತವು ಈ ಕೆಳಗಿನ ಯಾವ ರೀತಿಯ ಅರ್ಥವ್ಯವಸ್ಥೆಯನ್ನು ಹೊಂದಿದೆ? ಭಾರತವು ಮಿಶ್ರ ಅರ್ಥವ್ಯವಸ್ಥೆ ಅಥವಾ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸುತ್ತಾರೆ? ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ಆಚರಿಸ್ತೀವಿ. ಯಾವಾಗ? ಮಾರ್ಚ್ 22. ಹೌದಾ? ನೆಕ್ಸ್ಟ್, ಜಲ ಅಂದರೆ ನೀರು. ಜಲ ಅಂದರೆ ನೀರು. ನೀರಿನ ಅಣುಸೂತ್ರ ನೋಡ್ತಾ ಬರೋದಾದರೆ H2O ನೀರಿನ ಅಣುಸೂತ್ರವಾಗಿದೆ. ನಮ್ಮ ಭೂಮಿಯ ಮೇಲೆ ಎಷ್ಟರಷ್ಟು ನೀರಿದೆಯಪ್ಪ ಅಂದರೆ ನಮ್ಮ ಭೂಮಿಯ ಮೇಲೆ 71% ನೀರಿದೆ. ಎಷ್ಟಿದೆ? 71% ನೀರಿದ್ದು ಉಳಿದಂಥ 29% ಮಾತ್ರ ಭೂಭಾಗ ಇದೆ. ಹೌದಾ? 71% ನೀರಿದೆ. ಹಾಗಾದರೆ ಕುಡಿಯಲು ಯೋಗ್ಯವಾದಂಥ ನೀರು ಎಷ್ಟಪ್ಪ ಅಂದರೆ ಸಿಹಿ ನೀರು ಎಷ್ಟಿದೆಪ್ಪ ಅಂದರೆ
3% ಸಿಹಿ ನೀರು ಭೂಮಿಯ ಮೇಲೆ ಲಭ್ಯವಿದೆ. ನೆಕ್ಸ್ಟ್ ಇಲ್ಲಿ ಮಾರ್ಚ್ 8 ಇದೆ. ಈ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಏಪ್ರಿಲ್ 22 ಇದೆಯಲ್ಲ, ವಿಶ್ವ ಭೂ ದಿನ. ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ. ಇದು ಮಣ್ಣಿನ ದಿನ. ಏಪ್ರಿಲ್ 22 ವಿಶ್ವ ಭೂ ದಿನ. ನೆಕ್ಸ್ಟ್ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಾರ್ಚ್ 22 ಜಲದಿನ, ವಿಶ್ವ ಜಲದಿನ. ನೆಕ್ಸ್ಟ್ ರಕ್ತದೊತ್ತಡವನ್ನು ಅಳೆಯುವ ಮಾನ. ನಾವು ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂತ ಕರಿತೀವಲ್ಲ, ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್. ಈ ಬ್ಲಡ್ ಪ್ರೆಷರನ್ನು ಅಳೆಯುವ ಮಾನ ಯಾವುದಪ್ಪ ಅಂದರೆ ಸಿಗ್ಮೋಮಾನೋಮೀಟರ್. ಸಿಗ್ಮೋಮಾನೋಮೀಟರ್. ಹಾಗಾದರೆ ಆರೋಗ್ಯವಂತ ಮಾನವನ ಬ್ಲಡ್ ಪ್ರೆಷರ್ ಎಷ್ಟಿರುತ್ತೆ ಅಂದರೆ 120/80 mmHg ಇರುತ್ತೆ. ಎಷ್ಟಿರುತ್ತೆ? 120/80 mmHg. ನೆಕ್ಸ್ಟ್ ಹೈಗ್ರೋಮೀಟರ್ ಅಂತಿದೆಯಲ್ಲ, ಈ ಹೈಗ್ರೋಮೀಟರ್ ಏನು ಮಾಡೋದಪ್ಪ ಅಂದರೆ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಅಳತೆ ಮಾಡ್ತಾರೆ, ಹೈಗ್ರೋಮೀಟರ್. ನೆಕ್ಸ್ಟ್ ಬಾರೋಮೀಟರ್ ಬರೋದು ವಾತಾವರಣದಲ್ಲಿರುವಂಥ ಒತ್ತಡ, ಗಾಳಿಯ ಒತ್ತಡವನ್ನು ಅಳತೆ ಮಾಡ್ತಾರೆ. ನೆಕ್ಸ್ಟ್ ಅನಿಮೋಮೀಟರ್ ಗಾಳಿಯ ವೇಗ. ಇದು ಗಾಳಿಯ ವೇಗ. ಅನಿಮೋಮೀಟರ್ ಅಂದರೆ ಗಾಳಿಯ ವೇಗ, ಬಾರೋಮೀಟರ್ ಅಂದರೆ ಗಾಳಿಯ ಒತ್ತಡ, ಹೈಗ್ರೋಮೀಟರ್ ಅಂದರೆ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಅಳತೆ ಮಾಡುವಂಥ ಒಂದು ಸಾಧನ. ನೆಕ್ಸ್ಟ್ 6ನೇ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು? ನೋಡಿ, ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ನ ಎತ್ತರ 8848.86 ಮೀಟರ್. ಎಷ್ಟಿದೆ? 8848.86 ಮೀಟರ್ ಇದೆ. ಇದನ್ನು ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ಸರ್ಕಾರ ಜಂಟಿಯಾಗಿ ಅಳತೆ ಮಾಡಿದೆ. ಆವಾಗ 8848.86 ಮೀಟರ್ ಅಂತ ಹೇಳಿದೆ. ನೆಕ್ಸ್ಟ್ ಭಾರತವನ್ನು ಅಳತೆ ಮಾಡಿದಾಗ 8848 ಇತ್ತು. ಓಕೆನಾ? ಈ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಇದು ಯಾವ ಖಂಡದಲ್ಲಿ ಕಂಡುಬರ್ತೈತಪ್ಪ ಅಂದರೆ ಏಷ್ಯಾ ಖಂಡದಲ್ಲಿ ಕಂಡುಬರ್ತೈತಿ. ಯಾವ ಖಂಡದಲ್ಲಿ ಕಂಡುಬರ್ತೈತಿ? ಏಷ್ಯಾ ಖಂಡ. ಹಾಗಾದರೆ ಯಾವ ರಾಷ್ಟ್ರಗಳ ಮಧ್ಯೆ ಇದೆಯಪ್ಪ ಅಂದರೆ ನೇಪಾಳ ಮತ್ತು ಟಿಬೆಟ್. ಯಾವ ರಾಷ್ಟ್ರಗಳೇ? ನೇಪಾಳ ಮತ್ತು ಟಿಬೆಟ್ ರಾಷ್ಟ್ರಗಳ ಮಧ್ಯದಲ್ಲಿ ಈ ಮೌಂಟ್ ಎವರೆಸ್ಟ್ ಕಂಡುಬರ್ತೈತಿ. ನೆಕ್ಸ್ಟ್ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆ. ನೋಡಿ, ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆಯಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಕರಾವಳಿ ತೀರದ ಜಿಲ್ಲೆಯಾದಂಥ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ನೆಕ್ಸ್ಟ್ ವಾಹನದ ಹಿನ್ನೋಟ ಕನ್ನಡಿಯಾಗಿ ಯಾವುದನ್ನು ಬಳಸುತ್ತಾರೆ? ನೋಡಿ, ವಾಹನದ ಹಿನ್ನೋಟ ಕನ್ನಡವಾಗಿ ಯಾವುದನ್ನು ಬಳಸ್ತೀವಪ್ಪ ಅಂದರೆ ನಾವು ಪೀನ್ ದರ್ಪಣವನ್ನು ಬಳಸ್ತೀವಿ. ಹಿನ್ನೋಟ ಕನ್ನಡಿಯಲ್ಲಿ ಯಾವುದನ್ನು ಬಳಸ್ತೀವಿ? ಪೀನ್ ದರ್ಪಣ. ಇಲ್ಲಿ ಪೀನ್ ಮಸೂರ ಕೂಡ ಇದೆ. ಮಸೂರ ಅನ್ನೋದೇನಪ್ಪ ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಇಲ್ಲಿ ನಮಗೆ ಆ ಮಸೂರದ ಮೂಲಕ ಮುಂದಿರೋರನ್ನ ನಾವು ನೋಡ್ಬೋದು. ಹೌದಾ? ಈ ದರ್ಪಣ ಏನಿರುತ್ತೆ, ಹಿಂದೆ ಲೇಪನ ಮಾಡಿರ್ತಾರೆ. ಹೌದಾ? ದರ್ಪಣ ಹಿಂಭಾಗದಲ್ಲಿ ಏನು ಮಾಡಲಾಗಿರುತ್ತೆ? ಲೇಪನ ಮಾಡಲಾಗಿರುತ್ತೆ. ನೆಕ್ಸ್ಟ್ ಕಾಳು ಮೆಣಸಿನ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಇದು ಇಂಪಾರ್ಟೆಂಟ್. ಹಿಂದಿನ ಯಾವುದಪ್ಪ ಅಂದರೆ FDA ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಚೆನ್ನಭೈರಾದೇವಿ. ಯಾರನ್ನು? ಚೆನ್ನಭೈರಾದೇವಿಯವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ರಕ್ತದ pH ಮೌಲ್ಯ. ರಕ್ತದ pH ಮೌಲ್ಯ 7.4. ಹೌದಾ? 7.4 ಇದೇನಪ್ಪ ಅಂದರೆ ಪ್ರತ್ಯಾಮ್ಲೀಯವಾಗಿರುತ್ತೆ. ರಕ್ತವು ಪ್ರತ್ಯಾಮ್ಲೀಯವಾಗಿದ್ದೆ. ಆಮ್ಲೀಯ ಇತ್ತಪ್ಪ ಅಂದ್ರೆ ಅದು 7ಕ್ಕಿಂತ ಕಡಿಮೆ ಇರ್ತಿತ್ತು. ಹೌದಾ? 7 ಅನ್ನೋದು ಇದು ತಟಸ್ಥ. 7 ಅನ್ನೋದು ತಟಸ್ಥ. ಓಕೆನಾ? ನೆಕ್ಸ್ಟ್ ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು. ರಕ್ತ ಪರಿಚಲನೆಯನ್ನು ಯಾರು ಕಂಡುಹಿಡಿತಾರೆ ಅಂದರೆ ವಿಲಿಯಂ ಹಾರ್ವೆ. ಯಾರು? ವಿಲಿಯಂ ಹಾರ್ವೆ. ನೆಕ್ಸ್ಟ್ ರಕ್ತದ ಗುಂಪುಗಳು ಅಂತ ಬರ್ತಾವೆ. ರಕ್ತದ ಗುಂಪುಗಳು ಯಾವುವು? AB ಮತ್ತು O. ಈ 4 ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್. ಯಾರು? ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್. ನೆಕ್ಸ್ಟ್ ಕನ್ನಡದ ಮೊದಲ ರಾಜಮನೆತನ. ಕನ್ನಡದ ಮೊದಲ ರಾಜಮನೆತನ ಯಾವುದಪ್ಪ ಅಂದರೆ ಕದಂಬರು. ಕನ್ನಡದ ಮೊದಲ ರಾಜಮನೆತನ. ಹಾಗಾದರೆ ಕನ್ನಡದ ಮೊದಲ ರಾಜ ಯಾರಪ್ಪ ಅಂದರೆ ಮಯೂರವರ್ಮ. ಕದಂಬ ವಂಶದ ಸ್ಥಾಪಕವಾದಂಥ ಮಯೂರವರ್ಮನು ಕನ್ನಡದ ಮೊದಲ ರಾಜ. ಕದಂಬರ ರಾಜಧಾನಿ
ಬನವಾಸಿ. ಕದಂಬರ ರಾಜಧಾನಿ ಬನವಾಸಿ. ನೆಕ್ಸ್ಟ್, ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ. ನೋಡಿ, 2025ರಲ್ಲಿ ಏನು ವಿಶ್ವ ಸಂತೋಷ ಸೂಚ್ಯಂಕ ಪ್ರಕಟ ಆಗಿದೆಯಲ್ಲ, ಇದರಲ್ಲಿ ಮೊದಲ ಸ್ಥಾನವನ್ನು ಪಡೆದಂಥ ದೇಶ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ದೇಶವು ಸತತ ಎಷ್ಟನೇ ಬಾರಿಯಪ್ಪ ಅಂದರೆ ಸತತ 8ನೇ ಬಾರಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ಕೊನೆಯ ಸ್ಥಾನದಲ್ಲಿರುವಂಥ ದೇಶ ಯಾವುದಪ್ಪ ಅಂದರೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿರುವಂಥ ದೇಶ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಹೇಗ್ನಲ್ಲಿದೆ. ಎಲ್ಲಿ? ಹೇಗ್. ಈ ಹೇಗ್ ಎಂಬ ನಗರ ಕಂಡುಬರೋದು ನೆದರ್ಲ್ಯಾಂಡ್ನಲ್ಲಿ. ಎಲ್ಲಿ ಕಂಡುಬರ್ತೈತಿ? ನೆದರ್ಲ್ಯಾಂಡ್ನಲ್ಲಿ ಕಂಡುಬರ್ತೈತಿ. ನೆದರ್ಲ್ಯಾಂಡ್ನ ಹೇಗ್ ಎಂಬ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಕಂಡುಬರುತ್ತೆ. ನೆಕ್ಸ್ಟ್, ಸೂರ್ಯನಿಗೆ ಅತಿ ಹತ್ತಿರವಿರುವಂಥ ಗ್ರಹ. ಸೂರ್ಯನಿಗೆ ಅತಿ ಹತ್ತಿರವಿರುವಂಥ ಗ್ರಹ ಯಾವುದಪ್ಪ ಅಂದರೆ ಬುಧ ಗ್ರಹ. ಯಾವ ಗ್ರಹ? ಬುಧ ಗ್ರಹ. ಹೌದಾ? ನೆಕ್ಸ್ಟ್, 2 ಗ್ರಹಗಳು ಏನಾಗಲ್ಲಪ್ಪ ಅಂದರೆ ಇಲ್ಲಿ ಉಪಗ್ರಹಗಳನ್ನು ಹೊಂದಿಲ್ಲ. ಯಾವ್ಯಾವಪ್ಪ ಅಂದರೆ ಒಂದು ಬುಧ ಗ್ರಹ, ಇನ್ನೊಂದು ಶುಕ್ರ ಗ್ರಹ. ಇಲ್ಲಿ ಪ್ರಶ್ನೆನೇ ಇದೆ ನೋಡಿ. ಉಪಗ್ರಹಗಳನ್ನು ಹೊಂದಿರದ ಗ್ರಹ ಅಥವಾ ಗ್ರಹಗಳು ಯಾವ್ಯಾವಪ್ಪ ಅಂದರೆ ಒಂದು ಬುಧ, ಇನ್ನೊಂದು ಶುಕ್ರ. ಈ 2 ಗ್ರಹಗಳು ಏನಿಲ್ಲಪ್ಪ ಅಂದರೆ ಸೂರ್ಯನಿಗೆ ಅತಿ ಹತ್ತಿರವಾದಂಥ ಗ್ರಹಗಳು. ಮೊದಲ ಸ್ಥಾನದಲ್ಲಿ ಬುಧ ಗ್ರಹ ಇದ್ದರೆ 2ನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇದೆ. ಈ 2 ಗ್ರಹಗಳು ಏನಪ್ಪ ಅಂದರೆ ಉಪಗ್ರಹಗಳನ್ನು ಹೊಂದಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ, ಎ ಮತ್ತು ಬಿ 2. 17ನೇ ಪ್ರಶ್ನೆ, ದೇಶವನ್ನು ಆಳಿದ ಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು. ನೋಡಿ, ನಮ್ಮ ದೇಶವನ್ನು ಆಳಿದ ಮೊದಲ ಸಾಮ್ರಾಜ್ಯ ಅಥವಾ ಭಾರತದ ಮೊದಲ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ. ಯಾರು? ಚಂದ್ರಗುಪ್ತ ಮೌರ್ಯ. ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಅಶೋಕ. ಅಶೋಕ ಪ್ರಸಿದ್ಧ ದೊರೆ. ನೆಕ್ಸ್ಟ್, ಕರ್ನಾಟಕದ ಅತಿ ಎತ್ತರದ ಶಿಖರವಾದ ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ಮುಳ್ಳಯ್ಯನಗಿರಿ ಶಿಖರ ಕಂಡುಬರೋದು ಯಾವ ಜಿಲ್ಲೆಯಲ್ಲಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಹೌದಾ? ಇದರ ಎತ್ತರ ನೋಡ್ತಾ ಬರೋದಾದರೆ 1913 ಮೀಟರ್. ಎಷ್ಟೈತಿ? 1913 ಮೀಟರ್ ಎತ್ತರವಾಗೈತಿ. ಮತ್ತು ಕೆಲವೊಂದಿಷ್ಟು ಬುಕ್ಸ್ನಲ್ಲಿ 1930 ಕೂಡ ಕೊಟ್ಟಿದ್ದಾರೆ. ಎಷ್ಟು? 1930. ಯಾವ 2ರಲ್ಲಿ ಯಾವ್ದು ಕೊಟ್ಟಿರ್ತಾರಲ್ಲ ಅದಕ್ಕೆ ನೀವು ಚಾಯ್ಸ್ ಮಾಡಿ ಬರಬೇಕು ಆಪ್ಷನ್. ಹೌದಾ? ನೆಕ್ಸ್ಟ್, 19ನೇ ಪ್ರಶ್ನೆ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದು? ನೋಡಿ, ಇಲ್ಲಿ ಪ್ರಶ್ನೆಯನ್ನು ಕರೆಕ್ಟಾಗಿ ನೀಟಾಗಿ ಓದ್ಕೋಬೇಕು. ಕನ್ಫ್ಯೂಷನ್ ಆಗ್ತಾರೆ. ಎಷ್ಟೋ ಜನ ಏನು ಮಾಡ್ತಾರೆ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಅಂತೇಳಿ ನಾವು ಕೊಟ್ಟಿನಿ, ಅವರು ಲೋಹ ಹತ್ತೆ ಜಸ್ಟ್ ಓದೋದ್ರಲ್ಲಿ ಸ್ಪೀಡ್ನಲ್ಲಿ ಲೋಹತೆ ಓದ್ಕೊಂಡು ಪಾದರಸತೆ ಹಾಕಿ ಬಂದಿರ್ತಾರೆ. ಅದು ತಪ್ಪಾಗುತ್ತೆ. ನಾನು ಕೇಳಿರೋದು ಅಲೋಹ. ಅಲೋಹ ಯಾವುದಪ್ಪ ಅಂದರೆ ಬ್ರೋಮಿನ್. ಯಾವುದು? ಬ್ರೋಮಿನ್. ಇದು ಕೊಠಡಿಯ ತಾಪಮಾನ ಎಷ್ಟಪ್ಪ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ಸಾಮಾನ್ಯ ತಾಪ ಇದು. ಹೌದಾ? ಈ ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿರುವಂಥ ಅಲೋಹ ಯಾವುದಪ್ಪ ಅಂದರೆ ಬ್ರೋಮಿನ್. ನೆಕ್ಸ್ಟ್, ಕೊನೆಯ ಪ್ರಶ್ನೆ, ದೇಶವನ್ನು ಅತಿ ದೀರ್ಘ ಕಾಲದವರೆಗೆ ಆಳಿದ 2ನೇ ಪ್ರಧಾನಮಂತ್ರಿ. ಇತ್ತೀಚೆಗೆ ಇದೊಂದು ಕರೆಂಟ್ ಅಫೇರ್ಸ್ ನ್ಯೂಸ್ನಲ್ಲಿತ್ತು. ಏನಪ್ಪ ಅಂದರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಅತಿ ದೀರ್ಘ ಕಾಲದವರೆಗೆ ಆಳಿದಂಥ 2ನೇ ಪ್ರಧಾನಿ. ಹಾಗಾದರೆ ಮೊದಲ ಸ್ಥಾನದಲ್ಲಿ ಯಾರಾದರ? ಜವಾಹರ್ಲಾಲ್ ನೆಹರು. 2ನೇ ಸ್ಥಾನದಲ್ಲಿ ನರೇಂದ್ರ ಮೋದಿ. 3ನೇ ಸ್ಥಾನದಲ್ಲಿ ಇಂದಿರಾ ಗಾಂಧಿ. ಮೊದಲು ಇಂದಿರಾ ಗಾಂಧಿ 2ನೇ ಸ್ಥಾನದಲ್ಲಿದ್ದರು. ಇತ್ತೀಚೆಗೆ ನರೇಂದ್ರ ಮೋದಿಯವರು ಅವರಿಗಿಂತ ಹೆಚ್ಚು ಕಾಲ ಆಳ್ವಿಕೆ ಮಾಡುವುದರ ಮೂಲಕ 2ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.